ಕಾಂಗ್ರೆಸ್ ಸರ್ಕಾರಕ್ಕೆ 1000 ದಿನ ಪೂರೈಸಿದೆ. ವರಿಷ್ಠರಿಗೆ ಇರಲಿಲ್ಲ ಇಲ್ಲಿ ಆಹ್ವಾನ. ಹೈಕಮಾಂಡ್ ನಾಯಕರ ಕರೆದಿಲ್ಲ ಎಂದು ಖರ್ಗೆ ಹೇಳ್ತಾರೆ. ಹಾವೇರಿ ಸಾಧನಾ ಸಮಾವೇಶಕ್ಕೆ ಯಾರೂ ಬಂದಿರಲಿಲ್ಲ. ವರಿಷ್ಠರ ಗೈರು ಅಸಮಾಧಾನ ಎಂದು ಚರ್ಚೆ ಆಗ್ತಾ ಇತ್ತು. ಆದರೆ ಇದೀಗ ಇದಕ್ಕೆ ಸ್ಪಷ್ಟನೆ ನೀಡಿದಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಾರ್ಯಕ್ರಮಕ್ಕೆ ವರಿಷ್ಠರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಏನಿಲ್ಲ. ಪಕ್ಷದ ಸಮಾರಂಭಕ್ಕೆ ಯಾವಾಗಲೂ ಬರ್ತಿದ್ದ ವರಿಷ್ಠರು, ಆದರೆ ಮೊದಲ ಬಾರಿಗೆ ನಿನ್ನೆಯ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ಅದಕ್ಕೆ ನಾವು ಆಹ್ವಾನವನ್ನ ಕೊಟ್ಟಿರಲಿಲ್ಲ. ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಸುಳಿವು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿಲ್ಲ. ಬೆಂಗಳೂರಿನಲ್ಲೇ ಇದ್ರೂ ಸಹಿತ ಮಲ್ಲಿಕಾರ್ಜುನ್ ಖರ್ಗೆ ಗೈರಾಗಿದ್ರು. ಆದ್ರೆ ಈಗ ನಾವು ಕರೆದಿರಲಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ. ಮೇಲೆ ನೋಡಿ, ಖರ್ಗೆ ಇದು ಸ್ಟೇಟ್ ಪ್ರೋಗ್ರಾಮ್ ಮೇಲಿನ ನಾಯಕರು ಯಾರಿಗೂ ಆಹ್ವಾನ ಇರಲಿಲ್ಲ. ಆಹ್ವಾನ ಇದ್ದಿದ್ರೆ ಬರ್ತಾ ಇದ್ರು. ರಣದೀಪ್ ಅವ್ರಿಗೆ ಕರೆದಿದ್ರೆ ಅವ್ರು ಬರ್ತಾ ಇದ್ರು. ಖರ್ಗೆ ಸಾಹೇಬ್ರಿಗೆ ಕರೆದಿದ್ರೆ ಅವ್ರು ಬರ್ತಾ ಇದ್ರು. ಈಗ ವಿಜಯನಗರನಲ್ಲಿ ಮೊದಲನೇ ಕಾರ್ಯಕ್ರಮ ಇತ್ತು ಅಂದ್ಬಿಟ್ಟು ನಮ್ಮ ಹೈಕಮಾಂಡಿಗೆ ಕರೆದಿದ್ರು. ಇದು ಎರಡನೇ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಬರ್ಬೇಕಂತ ಏನಿಲ್ಲ ಅಲ್ಲ. ಇದು ಸ್ಟೇಟ್ ಪ್ರೋಗ್ರಾಮ್ ಇದೆ. ಮೊದಲನೇ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಆಗ್ತಾ ಇತ್ತು ಅಂದ್ಬಿಟ್ಟು ಅವಾಗ AICC ಅಧ್ಯಕ್ಷರಿಗೆ ಕರೆಸಿದ್ರು. ಇದನ್ನ ಮುಂದೆ ಈಗ ಎಲ್ಲ ಡಿವಿಷನ್ ವೈಸು ಮಾಡ್ತಾ ಇದೀವಿ ಇದನ್ನ. ಸೊ ಎಲ್ಲ ಕಾರ್ಯಕ್ರಮಗಳಿಗೆ ಅವರವರು ಸಮಯದ ಏನೋ ಸಮಯದ ಪ್ರಕಾರ ಇರ್ಬೋದು ಅಥವಾ ಆಹ್ವಾನದ ಪ್ರಕಾರ ಇರ್ಬೋದು, ಬರ್ತಾರೆ. ನೋಡಿ, ಖರ್ಗೆ ಇದು ಸ್ಟೇಟ್ ಪ್ರೋಗ್ರಾಮ್ ಮೇಲಿನ ನಾಯಕರು ಯಾರಿಗೂ ಆಹ್ವಾನ ಇರಲಿಲ್ಲ. ಆಹ್ವಾನ ಇದ್ದಿದ್ರೆ ಬರ್ತಾ ಇದ್ರು. ರಣದೀಪ್ ಅವ್ರಿಗೆ ಕರೆದಿದ್ರೆ ಅವ್ರು ಬರ್ತಾ ಇದ್ರು. ಖರ್ಗೆ ಸಾಹೇಬ್ರಿಗೆ ಕರೆದಿದ್ರೆ ಅವ್ರು ಬರ್ತಾ ಇದ್ರು. ಈಗ ವಿಜಯನಗರನಲ್ಲಿ ಮೊದಲನೇ ಕಾರ್ಯಕ್ರಮ ಇತ್ತು ಅಂದ್ಬಿಟ್ಟು ನಮ್ಮ ಇದಿಷ್ಟು ಇವರೆಗಿನ ಮಾಹಿತಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.